ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದು ಬಹಳ ಒಂದು ಮುಖ್ಯವಾದಂಥ ಸಬ್ಜೆಕ್ಟ್. ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಒಳ್ಳೆ ಟಾಪಿಕ್ ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ, ಮದುವೆ ಆಗುವಂಥ ಹೆಣ್ಮಕ್ಳು ಇದನ್ನು ಗಮನ ಇಟ್ಟು ಕೇಳಬೇಕು, ನೋಡಬೇಕು, ಪಾಲನೆ ಮಾಡಬೇಕು ಅಂತ ನನ್ನ ಒಂದು ಸಜೆಷನ್ ಅಷ್ಟೇ. ಇವತ್ತಿನ ಸಂಚಿಕೆ ಹೆಣ್ಮಕ್ಳಿಗೆ ಬಹಳ ಇಂಪಾರ್ಟೆಂಟು. ಹಾಗಂತ ಗಂಡು ಮಕ್ಕಳಿಗೆ ಇಲ್ವಾ ಇದು ಅಂದಾಗ ಗಂಡು ಮಕ್ಳಿಗೂ ಬಹಳ ಇಂಪಾರ್ಟೆಂಟು. ಯಾರಿಗೆ ಅಂದರೆ ಮದುವೆ ಆಗುವಂಥವ್ರು, ಮದುವೆ ಆಗುವಂಥ ಹುಡುಗ, ಮದುವೆ ಆಗುವಂಥ ಹುಡುಗಿ. ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ, ಏಜ್ ಆಗ್ತಿದೆ, ವಯಸ್ಸಾಗ್ತಿದೆ, ಮದುವೆನೇ ಆಗ್ತಿಲ್ಲ ಅಂತ ಹುಡುಗ ಅಥವಾ ಹುಡುಗಿ ಇಬ್ಬರು ಭಾಳಷ್ಟು ಪೇಚಾಡ್ತಾರೆ. ಹೇಗೋ ದೇವರ ಪೂಜೆ ಜಪ ತಪ ಹರಕೆ ಏನೋ ಮಾಡಿಕೊಂಡು ಮದುವೆ ಆಗಿಬಿಡ್ತದೆ. ಮದುವೆ ಆದಮೇಲೆ ದೊಡ್ಡ ಸಮಸ್ಯೆ. ಇಲ್ಲ ಗಂಡ ಹೆಂಡತಿ ಚೆನ್ನಾಗಿರ್ಬೋದು, ಇಲ್ಲ ಡೈವರ್ಸ್ ಆಗ್ಬೋದು, ಇಲ್ಲ ಗಂಡ ಬಿಟ್ಟು ಹೋಗ್ಬೋದು, ಇಲ್ಲ ಹೆಂಡತಿ ಬಿಟ್ಟು ಹೋಗ್ಬೋದು. ಹಲವಾರು ಸಮಸ್ಯೆಗಳಿದೆ. ಮದುವೆ ಆಗದೇ ದೊಡ್ಡದು ಸಮಸ್ಯೆ. ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ, ಅದೇ ದೊಡ್ಡ ಚಿಂತೆ ತಂದೆ ತಾಯಿಗಳಿಗೂ, ಮದುವೆ ಆಗೋ ಹುಡುಗನಿಗೂ, ಮದುವೆ ಆಗಿಲ್ಲದ ಹುಡುಗಿಗೂ. ಮದುವೆ ಆಗಿಬಿಡ್ತದೆ, ಹೆಂಗೋ ಏನೋ ಒಂದು ಪರಿಹಾರ ಮಾಡ್ಕೊಂಡ್ಬಿಡ್ತಾರೆ, ಮದುವೆ ಆಗಿಬಿಡ್ತದೆ. ಮದುವೆ ಆದಮೇಲೆ ಮದುವೆ ಸುಖ ಸಿಗೋದಿಲ್ಲ. ಇದನ್ನು ಯಾತಕ್ಕೆ ಹೇಳ್ತೀನಿ ಅಂತಂದರೆ, ನನಗೆ ಒಬ್ಬರು ಹೈದರಾಬಾದಿಂದ ಒಬ್ಬರು ಭೇಟಿಯಾದರು. ಅವ್ರ ಸಮಸ್ಯೆ ಏನಪ್ಪ ಅಂತಂದರೆ, ನನ್ನ ಮಗಳು ಮದುವೆ ಮಾಡ್ಕೊಂಡು ಹೋದ್ಲು. ಮದುವೆ ಮಾಡ್ಕೊಂಡು ಹೋದ್ಮೇಲೆ ಗಂಡನ ಮನೆಯಲ್ಲಿ 1 ವರ್ಷ ತುಂಬೋಷ್ಟರೊಳಗೆ 6 ತಿಂಗಳಲ್ಲೇ, ಮದುವೆ ಆದ 6 ತಿಂಗಳಲ್ಲೇ ಅತ್ತೆ ಸತ್ತೋದ್ಲಂತೆ. ಅವ್ರು ಮಾಡ್ತಾಯಿದ್ದ ಬಿಸ್ನೆಸ್ ಎಲ್ಲ ಲಾಸ್ ಆಗೋಯ್ತಂತೆ. ಮತ್ತು ಮನೆಯಲ್ಲಿ ಒಬ್ರಿಗೊಬ್ರು ಗಲಾಟೆ ಶುರುವಾಗೋಯ್ತಂತೆ. ಗಂಡ ಹೆಂಡ್ರ ಜಗಳ ಮತ್ತೆ ಇಲ್ಲ. ಅವರೆಲ್ಲ ಏನು ಮಾಡ್ತಾರೆ, ನೀನು ಕಾಲಿಟ್ಟು ಗಳಿಗೆ ನಮ್ಮನೆಗೆ ಸೊಸೆಯಾಗಿ ಬಂದ ಮೇಲೆ ಇಷ್ಟೆಲ್ಲ ನಷ್ಟ ಆಯಿತು, ಮನೆ ಯಜಮಾನಿ ಸತ್ತೋದ್ಲು, ನಿಮ್ಮ ಮನೆಗೆ ಮದುವೆ ಆದ 1 ತಿಂಗಳಿಗೆ ನನ್ನ ಹೆಂಡತಿ ಸತ್ತೋದ್ಲು ಅಂತ ಮಾವ ಬೈತಾನಂತೆ. ಏನೇ ನೀನು ಮದುವೆಯಾಗಿ ಬಂದೆ ನಮ್ಮ ಮನೆಗೆ, ನಮ್ಮ ಅಮ್ಮ ತೀರ್ಕೊಂಬಿಟ್ಲಲ್ಲೇ, ಏನು ಕಾಯಿಲೆ ಇಲ್ಲ, ರೋಗದಿಂದ ನರಳಿಲ್ಲ, ವಿಷ ಕೂಡ ಸಾಯಲಿಲ್ಲ, ಆಕ್ಸಿಡೆಂಟಿಗೆ ಸತ್ತಿಲ್ಲ, ಚೆನ್ನಾಗೇ ಇದ್ದರು, ನಿಮ್ಮ ಬಂದ ಮೇಲೆ ನಮ್ಮ ಅಮ್ಮ ಸತ್ತೋದ್ಲು ಅಂತ ಗಂಡ ಹೆಂಡ್ತಿಗೆ ಆಗಾಗ ಬೈತಾನಂತೆ. ಇದೇ ಪದ, ಮಾವ ನೀ ಬಂದ ಮೇಲೆ ನನ್ನ ಹೆಂಡ್ತಿ ಸತ್ತೋದ್ಲಲ್ಲ ಅಂಥೇಳಿ. ಅವ್ರೇನೋ ದೊಡ್ಡ ಬಿಸ್ನೆಸ್ ಮಾಡ್ತಿದ್ದಂತ ಹೈದ್ರಾಬಾದಲ್ಲಿ. ದಿಢೀರ್ನೇ ಇದಕ್ಕಿದ್ದಾಗೆ 1-2 ಕೋಟಿ ರೂಪಾಯಿ ಲಾಸ್ ಆಗೋಯ್ತಂತೆ. ಇವಳು ಬಂದಮೇಲೆ ನಮ್ಮ ಚೆನ್ನಾಗಿ ನಡೀತಾ ಇತ್ತು, ಬರೋಕ್ಕೆ ಮುಂಚೆ. ಇವಳು ಬಂದಮೇಲೆ ನಮ್ಮ ಬಿಸ್ನೆಸ್ ಲಾಸ್ ಆಯಿತು. ಆಮೇಲೆ ಅಪ್ಪ ಮಗನ ಗಲಾಟೆ, ಅಕ್ಕ ತಂಗಿರ ಗಲಾಟೆ. ಈ ಹುಡುಗಿ ಮನೆ ಕಾಲಿಟ್ಟ ಮೇಲೆ ಮನೆ ಒಳಗಡೆ ಹಲವಾರು ದುರಂತಗಳು, ನಷ್ಟಗಳು ಎಲ್ಲ ಶುರುವಾಗ್ಬಿಟ್ಟಿದೆ. ಹೀಗಾಗಿ ನೀ ಮದುವೆ ಮಾಡ್ಕೊಂಡ್ಮೇಲೇ ನಮಗಿಷ್ಟೆಲ್ಲ ದರಿದ್ರ ಬಂತು. ಆದ್ದರಿಂದ ನೀನು ನಮ್ಮ ಮನೇಲಿ ಇರಬೇಡ, ಬೇರೆ ಕಡೆ ಇರು, ಒಂದು ಮನೆ ಮಾಡಿಕೊಡ್ತೀವಿ, ನಾನು ವಾರಕ್ಕೆ 2 ಸಲ 3 ಸಲ ಬಂದೋಗ್ತೀನಿ, ನೀನು ನಮ್ಮ ಮನೇಲಿ ಓಡಾಡ್ತಿದ್ರೆ ನಮ್ಗೆ ಅನಿಷ್ಟ ಬರ್ತದೆ ಅಂಥೇಳಿ ಗಂಡ ಹೆಂಡ್ತಿನ ಬೇರೆ ಇಡೋಕ್ಕೆ ಟ್ರೈ ಮಾಡಿದ್ದಾನೆ. ಇಲ್ಲ ಬಿಟ್ಟೋಗು, ನಿನ್ನಿಂದ ನಮ್ಗೆ ಲಾಸ್ ಆಗಿದೆ, ನೀ ಬಂದ ಗಳಿಗೆ ಮದುವೆ ಆಗಲೇ 1 ತಿಂಗಳಿಗೆ ಅತ್ತೆ ಸತ್ತೋದು, ಮದುವೆ ಆದ 6 ತಿಂಗಳೊಳಗೆಲ್ಲ ಲಾಸು, ನಿನ್ನ ಕಾಲ್ಗುಣ ನಮಗೆ ಚೆನ್ನಾಗಿಲ್ಲ ಅಂತ ಹೇಳಿ ಆ ಹುಡುಗಿನ ಸ್ವಲ್ಪ ಇದು ಮಾಡ್ತಿದ್ದಾರೆ. ತಂದೆ ತಾಯಿ ಹೇಳ್ತಾರೆ, ನನ್ನ ಮಗಳು ಹೋದ್ಮೇಲೆ ಅವ್ರ ಮನೆಗೆ ಹಿಂಗಾಯ್ತಂತೆ, ಈಗೇನು ಮಾಡಬೇಕು ಅನ್ನೋದು ಪ್ರಶ್ನೆ ಬಂತು. ಇದು ಹುಡುಗಿ ಮನೆ ಕಾಲಿಟ್ಟಾಗ ಆಗಿರುವಂಥ ಒಂದು ಅಪಶಕುನ ಅಂತ ಕರೀತಾರೆ ಅವರು. ಎರಡನೇದು, ಒಂದು ಹುಡುಗ 3 ಸಲ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯ್ತಂತೆ. 3 ಬಾರಿ ಎಂಗೇಜ್ಮೆಂಟ್ ಆಯಿತು, ಕ್ಯಾನ್ಸಲ್ ಆಯಿತು. ಅವನಿಗೇನಾಗ್ಬಿಟ್ಟಿದೆ, ಜಿಗುಪ್ಸೆ ಬಂದುಬಿಟ್ಟಿದೆ. ನನಗೆ ಈ ಥರ ಆಗ್ತಿದೆಯಲ್ಲ, ಇನ್ನು ಯಾರೇನು ಕೊಡ್ತಾರೆ, 3 ಸಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿ ಮತ್ತೆ 4ನೇ ಸಲ ಮದುವೆ ಮಾಡಿಕೊಂಡ್ರೆ ಬರೋ ಹೆಂಡ್ತಿ ಯಾಕೆ ನಿಮ್ಗೆ 3 ಸಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ಕೇಳ್ತಾಳೆ. ಹೆಂಗೋ ವಿಷಯ ಗೊತ್ತಾಗುತ್ತೆ.
ಬೇರೆಯವ್ರ ಮುಖಾಂತರ. ಏನು ರೀ ನಿಮಗೆ 3 ಸಲ ಕ್ಯಾನ್ಸಲ್ ಆಯ್ತಂತೆ ಎಂಗೇಜ್ಮೆಂಟ್, ಯಾಕೆ ರೀ ಏನು ಪ್ರಾಬ್ಲಮ್ಮು ಅಂತ ಕೇಳಿದಾಗ ಅವಳ ಮನಸ್ಸಲ್ಲಿ ಅದು ಕೂತ್ಬಿಟ್ರೆ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ, ನನ್ನ ಜೊತೆ ಮಾತಾಡಲ್ಲ, ನನಗೆ ಕೋಆಪ್ರೇಟ್ ಮಾಡಲ್ಲ ಅಂತ ಒಂದು ಭಯ, ಅದರೊಂದು ಡಿಪ್ರೆಷನ್ ಇದೊಂದು ಸಣ್ಣ ಡಿಪ್ರೆಷನ್ ಆ ಹುಡುಗನಲ್ಲಿ. ಅವನು ಬೆಂಗಳೂರು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಿದ್ದಾನೆ. ಇನ್ನೊಂದು ಅವನಲ್ಲಿ ಆತಂಕ ಏನಪ್ಪ ಇದೆ ಅಂತಂದರೆ, ನಾನು ದುಡಿತೀನಿ, ಇಂಜಿನಿಯರ್ ಓದಿದ್ದೀನಿ, ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತೀನಿ, ಒಳ್ಳೆ ಸಂಬಳ ಬರುತ್ತೆ, ಸ್ವಂತ ಮನೆ ಇದೆ, ಎಲ್ಲ ಇದೆ, ಯಾಕೆ ನನಗೆ ಎಂಗೇಜ್ಮೆಂಟು 3 ಸಲ ಕ್ಯಾನ್ಸಲ್ ಆಯ್ತಲ್ಲ? ಏನಿದೆ, ನೋಡೋಕ್ಕೆ ಚೆನ್ನಾಗಿದ್ದೀನಿ, ಕಾರಿದೆ, ಬೈಕ್ ಇದೆ, ಎಲ್ಲ ಇದೆ, ನನಗೆ ಯಾಕೆ ಹೆಣ್ಣು ಕೊಡ್ತಿಲ್ಲ, ಯಾಕೆ ಈ ಥರ ಆಗ್ತಿದೆ? ಅವನಿಗೆ ಎಲ್ಲ ಇದ್ದು ನನಗೆ ಹೆಣ್ಣು ಕೊಡ್ತಿಲ್ವಲ್ಲ, ಕೆಲಸ ಇಲ್ಲ, ಹಸು ಕಾಯೋನಿಗೆ, ಕುರಿ ಕಾಯೋನಿಗೆ ಹಳ್ಳಿಲಿ ಎಲ್ಲರೂ ಹೆಣ್ಣು ಕೊಡ್ತಾರೆ, ನನಗೆ ಕೆಲಸ ಇದೆ, ಓದಿದ್ದೀನಿ, ಕಾರಿದೆ, ಮನೆ ಇದೆ, ಸಾಫ್ಟ್ವೇರ್ ಇಂಜಿನಿಯರು ಎಲ್ಲ ಇದ್ದು ನನಗೆ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಹಿಂಗಾಗ್ತಿದೆ, ನನಗೆ ಮದುವೆನೇ ಬೇಡ, ಹಿಂಗೇ ಇದ್ಬಿಡ್ತೀನಿ ಅಂತೇಳಿ ಅವನಿಗೆ ಡಿಪ್ರೆಷನ್ನು. ಈ ರೀತಿ ಭಾಳಷ್ಟು ಜನಕ್ಕಾಗಿದೆ. ಇದು ಮದುವೆ ಮುಂಚೆನೇ 3 ಸಲ ಕ್ಯಾನ್ಸಲ್ ಆಯಿತು, ಇದು ಮದುವೆ ಆಗಿದೆ, ಈಗ ಕ್ಯಾನ್ಸಲ್ ಆಗಿ ಹೊರಟಿದೆ, ನೀನು ಕಾಲಿಟ್ಟ ಮೇಲೆ ಮಮ್ಮ ಸತ್ತೋದ್ಲು, ನೀನು ಕಾಲಿಟ್ಟ ಮೇಲೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಯಿತು ಅಂತ ಈ ಒಂದು ರೀಸನಲ್ಲಿ ಆ ಹುಡುಗಿನ ಮನೆಯಿಂದ ಹೊರಗೆ ಹಾಕಿದ್ದಾರೆ, ಇಲ್ಲ ಡೈವರ್ಸ್ ಕೊಡೋಕ್ಕೆ ರೆಡಿ ಇದ್ದಾರೆ. ಅಷ್ಟೆಷ್ಟು ಕೊಟ್ಬಿಡ್ತೀನಿ, ಡೈವರ್ಸ್ ತೊಗೊಂಡು ಹೊಟ್ಟೋಗು, ನೀನು ಬಂದಮೇಲೆ ನಮ್ಗೆ ಭಾಳ ಲಾಸ್ ಆಗಿದೆ, ನಿನ್ನ ಕಾಲ್ಗುಣ ಚೆನ್ನಾಗಿಲ್ಲ ಅಂಥೇಳಿ ಈ ಥರ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ ಆ ಹುಡುಗಿ ಜೀವನದಲ್ಲಿ. ಇದೆಲ್ಲ ಸರಿ, ಮನೆಗೆ ಒಂದು ಮದುವೆ ಆಗಿ 3 ತಿಂಗಳೇನೋ ಆಗಿದೆ, ಇದಕ್ಕಿದ್ದಾಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಗಂಡಂಗೆ ಭಾಳ ಎಫೆಕ್ಟ್ ಆಗಿ 6 ತಿಂಗಳು ಅಡ್ಮಿಟ್ ಆಗುವಂಥದ್ದು ಸಮಸ್ಯೆ ಬಂತು. 6 ತಿಂಗಳು ಅಡ್ಮಿಟ್ ಆಗಿದ್ದಾನೆ. ಮನೆಯಲ್ಲ ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಯಿತು, ನೀನು ನಮ್ಮ ಮನೆ ಕಾಲಿಟ್ಟ ಮೇಲೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಯಿತು, ನೀನು ಸರಿ ಇಲ್ಲ, ನೀನು ನೋಡೋಕ್ಕೆ ಒಂಥರ ಅಸಹ್ಯ ಅನಿಸುತ್ತೆ, ನಿನ್ನ ಕಾಲ್ಗುಂಡ ಚೆನ್ನಾಗಿಲ್ಲ, ನಿನ್ನ ಕೈಗುಂಡ ಚೆನ್ನಾಗಿಲ್ಲ, ನೀನು ನೋಡೋ ನೋಟ ಚೆನ್ನಾಗಿಲ್ಲ, ನಿಮ್ಮ ಮನೆಗೆ ಬಂದಮೇಲೆ ಮಗನಿಗೆ ಆಕ್ಸಿಡೆಂಟ್ ಆಯಿತು. ಇದು ಒಂದು. ಇವಳು ಮನೆಗೆ ಕಾಲಿಟ್ಟ ಮೇಲೆ ಮಗಳ ಗಂಡ ಸತ್ತೋಗ್ಬಿಟ್ಟ. ನೀ ಬಂದಮೇಲೆ ಮಗ ಆಕ್ಸಿಡೆಂಟಾಗಿ 6 ತಿಂಗಳು ಅಡ್ಮಿಟ್ ಆದ, ನೀ ಕಾಲಿಟ್ಟ ಮೇಲೆ ನನ್ನ ಮಗಳ ಗಂಡನೂ ಸತ್ತು, ನನ್ನ ಮಗಳು ವಿಧವೆ ಆಗಿಬಿಟ್ಲು ಅಂಥೇಳಿ ನೀನು ನಮ್ಮ ಮನೆಗೆ ಲಾಯಕ ಅಲ್ಲ, ಅನಿಷ್ಟವಾದಂಥ ಸೊಸೆ, ಅನಿಷ್ಟ ಸೊಸೆ, ಹೀಗಾಗಿ ನಾವು ನಿಮ್ಮನ್ನು ಇಟ್ಕೊಳ್ಳಲ್ಲ, ನಿನ್ನಿಂದ ನಮ್ಗೆ ಭಾಳ ಲಾಸ್ ಆಗಿದೆ. ಚೆನ್ನಾಗಿದ್ದ ಹುಡುಗ ಅಳಿಯ ಸತ್ತೋಗ್ಬಿಟ್ಟ, ಇದಕ್ಕಿದ್ದಾಗೆ 28 ವರ್ಷ ಹುಡುಗ ಸತ್ತೋಗ್ಬಿಟ್ಟ, ಏನೂ ಕಾಯಿಲೆ ಇಲ್ಲ, ನನ್ನ ಮಗ ಎಷ್ಟು ಚೆನ್ನಾಗಿ ಇದ್ದ, ನೀ ಬಂದಮೇಲೆ ಕಾಲು ಮುರ್ಕ ಮಲ್ಕೊಂಡವನ, ಈಗ ಏನು ಮಾಡೋದು, ಅಳಿಯ ಇಲ್ಲ, ಮಗನಿಗೆ ಹಿಂಗಾಗ್ಬಿಟ್ಟ, ನೀನು ಬಂದು ಏನು ಮಾಡ್ತೀಲಿ, ನೀನು ದರಿದ್ರ ಹೆಂಗಸು, ದರಿದ್ರ ಸೊಸೆ, ಮನೆ ಖಾಲಿ ಮಾಡಿ ಹೋಗು, ಇಲ್ಲ ಡೈವರ್ಸ್ ಕೊಡು. ಇಷ್ಟೇ ಅವಳನ್ನ ಭಾಳ ಕೆಡ್ತಾ ನೋಡ್ತಿದ್ದಾರೆ. ಯಾವ ಜಾತಕದಲ್ಲಿ ಹೆಡ್ಡಾಗಲಿ ಗಡ್ಡಾಗಲಿ ಸ್ತ್ರೀ ಶಾಪಕ್ಕೆ ಗುರಿಯಾಗಿದ್ದರೆ ಅಂಥವರು ಮದುವೆ ಆದಾಗ ಈ ಥರ ದೋಷಗಳಲ್ಲಿ ಅನುಭವಿಸ್ತಾರೆ ಅಂತ ನನ್ನ ಅನುಭವದ ಮಾತು. ಏನಂದರೆ, ಹುಡುಗಿಗೆ ಸ್ತ್ರೀ ಶಾಪ ಇರಬಾರ್ದು, ಹುಡುಗನಿಗೂ ಸ್ತ್ರೀ ಶಾಪ ಇರಬಾರ್ದು. ಕೆಲ ಹೆಣ್ಮಕ್ಳಿಗೆ ಸ್ತ್ರೀ ಶಾಪ ಬದಲು ಪುರುಷ ಶಾಪ ಇರ್ತದೆ ಹೆಣ್ಮಕ್ಳಿಗೆ. ಆಗ ವಿಧವೆ ಯೋಗ ಇರ್ತದೆ, ಗಂಡ ಬಿಟ್ಟು ಹೋಗೋ ಥರ ಇರ್ತದೆ, ಇಲ್ಲ ಮಕ್ಕಳೇ ಆಗೋದಿಲ್ಲ. ಕೆಲವು ಹುಡುಗರಿಗೆ ಸ್ತ್ರೀ ಶಾಪ ಇರ್ತದೆ. ಸ್ತ್ರೀ ಶಾಪ ಇದ್ದಾಗ ಕೆಲವು ಕಷ್ಟಗಳನ್ನು ಅನುಭವಿಸ್ಬಿಡ್ತಾರೆ. ಇಲ್ಲಿ ಹುಡುಗನಿಗೂ ಹುಡುಗಿಗೂ ಸ್ತ್ರೀ ಶಾಪ ಇದ್ದಾಗ ಈ ದೋಷ ಬರ್ತದೆ ಅಂತ ನನ್ನ 30 ವರ್ಷದ ಅನುಭವದ ಮಾತು. ಇದು ನನ್ನ ಅನುಭವದ ಮಾತು. ಹಲವಾರು ಜಾತಕ ನೋಡಿದಾಗ ಅವರಲ್ಲಿ ಪ್ರಾಬ್ಲಮ್ ಏನಿದೆ ನೋಡಿದಾಗ ಹುಡುಗನಲ್ಲೂ ಸ್ತ್ರೀ ಶಾಪ ಇದೆ, ಹುಡುಗಿನಲ್ಲೂ ಸ್ತ್ರೀ ಶಾಪ ಇದೆ. ಈ ಸ್ತ್ರೀ ಶಾಪ ಇರೋರು ಜಾಯ್ನ್ ಆಗಿಬಿಟ್ರೆ, ಮದುವೆ ಆಗಿಬಿಟ್ರೆ, ಮ್ಯಾಚ್ ಆಗಿಬಿಟ್ರೆ ಈ ಥರದ್ದೆಲ್ಲ ತೊಂದರೆಗಳು ಶುರುವಾಗ್ತದೆ. ಆದಾಯದಲ್ಲಿ ನಷ್ಟ, ವ್ಯವಹಾರದಲ್ಲಿ ಮಾನಹಾನಿ, ಧನಹಾನಿ, ಅಥವಾ ಮಕ್ಕಳೇ ಆಗಲ್ಲ, ಇಲ್ಲ ವಿಧವೆ ಯೋಗ, ಈ ಥರದ್ದೆಲ್ಲ ದೋಷಗಳಿರ್ತದೆ. ಸ್ತ್ರೀ ಶಾಪಗಳಲ್ಲಿ ನನ್ನ ಅನುಭವದ ಅದಾದಮೇಲೆ ಶುಕ್ರ ಸ್ತ್ರೀ ಗ್ರಹ, ಚಂದ್ರ ಸ್ತ್ರೀ ಗ್ರಹ ಮತ್ತು ರಾಹು, ಈ 3 ಸ್ತ್ರೀ ಗ್ರಹಗಳು ನಮ್ಮ ನವಗ್ರಹ ಮಂಡಲದಲ್ಲಿ, ಗ್ರಹ ಮಂಡಲದಲ್ಲಿ. ಇನ್ನೊಮ್ಮೆ ಹೇಳ್ತೀನಿ, ಚಂದ್ರ ಗಂಡಸಲ್ಲ, ಅದು
ಚಂದ್ರಗ್ರಹ ಹೆಂಗಸು, ಸ್ತ್ರೀ ಗ್ರಹ. ಶುಕ್ರನು ಕೂಡ ಸ್ತ್ರೀ ಗ್ರಹ, ಪುರುಷ ಗ್ರಹ ಅಲ್ಲ. ರಾಹು ಅದು ಕೂಡ ಸ್ತ್ರೀ ಗ್ರಹ. ಈ 3 ಕಾಂಬಿನೇಷನಲ್ಲಿ ನಾನು ಕೆಲವೊಂದು ವಿಶೇಷತೆಯನ್ನು ಹೇಳ್ತೇನೆ. ಗರ್ಭಿಣಿ ಸ್ತ್ರೀ ಇದ್ದರೆ ವಿಧವಾ ಸ್ತ್ರೀ ಶಾಪ, ಗರ್ಭಿಣಿ ಸ್ತ್ರೀ ಶಾಪ, ವಿಧವಾ ಸ್ತ್ರೀ ಶಾಪ, ಮದುವೆ ಆಗಿಲ್ಲದೆ ಇರುವಂಥ ಸ್ತ್ರೀ ಅಂದರೆ ಕನ್ಯಾ ಸ್ತ್ರೀ ಶಾಪ. ಕೆಲವರು ಮದುವೆನೇ ಆಗಿರಲ್ಲ, ಅಂಥವ್ರು 30, 40, 50 ವರ್ಷ ಆಗಿರ್ತದೆ, ಮದುವೆ ಇಲ್ಲ, ಅಂಥವ್ರದ್ದು ಏನಾರು ಶಾಪ ಹುಡುಗ ಅಥವಾ ಹುಡುಗಿಗಿತ್ತು ಅಂದರೆ ಜಾತಕದಲ್ಲಿ. 4ನೇದು ಪತಿತ್ಯಾಗ ಮಾಡಿದ ಸ್ತ್ರೀ, ಗಂಡನ ಬಿಟ್ಟು ಬಂದವಳು, ಗಂಡನ ಬಿಟ್ಟು ಬಂದಿರ್ತಾಳೆ, ಅಂಥವ್ರದ್ದು ಏನಾದ್ರು ಶಾಪ ಹುಡುಗ ಹುಡುಗಿಗಿದ್ದರೆ ಈ ಥರ ದೋಷ ಬರ್ತದೆ. ಚಂಡಾಳಿ ಸ್ತ್ರೀ, ಚಂಡಾಳಿತನ, ವೈಶ್ಯವಾಟಿಕಾ ಸ್ತ್ರೀ, ವೈಶ್ಯವಾಟಿಕೆ ಮಾಡೋ ಸ್ತ್ರೀ ಶಾಪ ಜಾತಕಗಳಿದ್ದರೆ. ಸನ್ಯಾಸಿನಿ ಶಾಪ, ಸನ್ಯಾಸಿನಿ ಅವಳು ಮದುವೆ ಆಗಿರೋದಿಲ್ಲ, ಏನೋ ಗುರು ದೀಕ್ಷೆ ತೊಗೊಂಡಿರ್ತಾರೆ, ಸನ್ಯಾಸಿನಿ ಆಗಿರ್ತಾರೆ, ಅಂಥವ್ರು ಮನ ನೋಯಿಸಿದರೆ, ಅಂಥವ್ರು ಬೈದಿದ್ರೆ ಅಥವಾ ತೊಂದರೆ ಕೊಟ್ಟರೆ ಆ ಸನ್ಯಾಸಿನಿ ಶಾಪನೂ ಕೂಡ ಬಂದಿರ್ತದೆ. ಇದು 7ನೇದು. ವೃದ್ಧ ಸ್ತ್ರೀ, ವಯಸ್ಸಾದಂಥ ಸ್ತ್ರೀ, ಕನ್ಯೆ ಬೇರೆ, ವಿಧವೆ ಬೇರೆ, ಪತಿ ತ್ಯಾಗ ಮಾಡಿದವಳು ಬೇರೆ. ವೃದ್ಧ ಸ್ತ್ರೀ, ವೃದ್ಧೆ, ವಯಸ್ಸಾಗಿರ್ತದೆ, ಅವ್ಳಿಗೇನೋ ನಾವು ಮಾಡಿರ್ತೀವಿ ತೊಂದರೆನ, ಆ ಥರದ್ದು ಏನಾದ್ರು ದೋಷ ಇತ್ತು ಅಂದರೆ ಮದುವೆ ಆದಮೇಲೆ ಈ ಥರ ದೋಷಗಳು ಬಂದ್ಬಿಡ್ತವೆ. ವೃದ್ಧ ಸ್ತ್ರೀ ಶಾಪ, ಇದು 8ನೇದು. ಬಹುಪತ್ನಿ ಸ್ತ್ರೀ, ಬಹುಪತಿ ಅಂತಂದ್ರೇನು, ಅವಳು ಮದುವೆ ಆದಲು, ಡೈವರ್ಸ್ ಆದಲು, ಇನ್ನೊಬ್ಬರು ಮದುವೆ ಮಾಡ್ಕೊತಾಳೆ, 2ನೇ ಗಂಡ ಮದುವೆ ಆದ, 2ನೇ ಗಂಡನ ಬಿಟ್ಬಿಡ್ತಾಳೆ, 3ನೇ ಗಂಡ ಮದುವೆ ಮಾಡ್ಕೊತಾಳೆ. ಇಲ್ಲ ಮದುವೆ ಮಾಡಿಕೊಂಡು ಹಲವಾರು ಪುರುಷರ ಜೊತೆ ದೇಹ ಸುಖ ತಗೋತೀವಿ, ಅದು ಬಹುಪತಿ. ಬಹು ಅಂತಲೇ ವಿಶೇಷವಾಗಿ ಹಲವಾರು ಸಾರಿ ಹಲವಾರು ಗಂಡನ್ನು ಹೊಂದಿರುವಂಥ ಹೆಂಗಸರ ಶಾಪ, ಇದು 9ನೇ ಶಾಪ. ಇನ್ನೊಮ್ಮೆ ಹೇಳ್ತೀನಿ, ಒಂದು ಹೆಂಗಸು 3 ಸಲ ಮದುವೆ ಆಗಿರ್ತಾಳೆ, ಅಥವಾ 3 ಜನ ಪುರುಷರ ಜೊತೆ ಸಂಬಂಧ ಇರ್ಬೋದು, ಪತಿ ಅಂತಲೇ ಕನ್ಸಿಡರ್ ಆಗುತ್ತೆ, ಅದಕ್ಕೆ ಗಂಧರ್ವ ವಿವಾಹ ಅಂತಾರೆ. ಆ ಥರದ್ದು ಹೆಂಗಸದ ಏನಾದ್ರು ಶಾಪ ಹುಡುಗ ಅಥವಾ ಹುಡುಗಿನಲ್ಲಿ ಇಂಥ ದೋಷಗಳು ಬರ್ತದೆ. 2ನೇದು, ಗಂಡ ಸತ್ತೋಗ್ತಾನೆ, ಮತ್ತೆ ಮದುವೆ ಮಾಡ್ಕೊಂಡ್ಬಿಡ್ತಾಳೆ. ಇಲ್ಲಿ ವಿಧವೆ ಬೇರೆ, ವಿಧವೆ ಆಗಿ ಮತ್ತೆ ಸುಮಂಗಲಿ ಆಗ್ತಾಳೆ, ಅಂಥ ಸ್ತ್ರೀ ದೋಷನೂ ಕೂಡ ಕೆಲವು ಹೆಣ್ಮಕ್ಳ ಜಾತಕದಲ್ಲಿ, ಗಂಡು ಹುಡುಗ ಜಾತಕಗಳಿದ್ದಾಗ ಮ್ಯಾರೇಜ್ ಆದ ತಕ್ಷಣ ಅಪಶಕನಗಳು ಮನೇಲಿ ನಡೀತದೆ. ಆದ್ದರಿಂದ ಮದುವೆ ಮಾಡಬೇಕಾದ್ರೆ ಮ್ಯಾಚ್ ಮಾಡಬೇಕು, ಹುಡುಗ ಹುಡುಗಿ ನೋಡಬೇಕು, ಹುಡುಗಿರಿಗೆ ಯಾವ ಜಾತಿ ಸ್ತ್ರೀ ಶಾಪ ಇದೆ, ವಿಧವಾ ಸ್ತ್ರೀನ, ಮುತ್ತೈದೆ ಸ್ತ್ರೀನ, ಅಥವಾ ಕನ್ಯಾ ಸ್ತ್ರೀ ಶಾಪನ, ಚಂಡಾಳಿ ಸ್ತ್ರೀ ಶಾಪ, ವೈಶ್ಯವಾಟಿಕೆ ಸ್ತ್ರೀ ಶಾಪ, ಸನ್ಯಾಸಿನಿ ಶಾಪ, ಬಹುಪತಿ ಶಾಪ, ವೃದ್ಧ ಸ್ತ್ರೀ ಶಾಪ. ಆಮೇಲೆ ಮದುವೆ ಆಗಿರ್ತಾಳೆ, ಸತ್ತೋಗ್ತಾನೆ ಗಂಡ, ಇನ್ನೊಬ್ಬನ ಮದುವೆ ಮಾಡ್ಕೊ, ಈ ಥರ ಹಲವಾರು ಹೆಂಗಸರಲ್ಲಿ ಕೆಲವು ಶಾಪಗಳನ್ನು ನಾವು ತೊಗೊಂಡು ಉಟ್ಬಿಟ್ಟಿರ್ತೀವಿ, ಏನೊಂದು ಮಾಡಿರ್ತೀವಿ. ಯಾವಾಗ ಹುಡುಗನ ಜಾತಿಗೆ ಈ ಥರ ದೋಷ ಇತ್ತು, 3 ಸಲ ಎಂಗೇಜ್ಮೆಂಟ್ ಆಯಿತು, ಕನ್ಯಾ ಸ್ತ್ರೀ ಶಾಪ ಇರೋದ್ರಿಂದ ಅವ್ನು ಮದುವೆ ಆಗೋಕ್ಕೆ ಬಿಡ್ತಾ ಇಲ್ಲ. ಮದುವೆ ಆಗೋಕ್ಕೆ 3 ಸಲ ಅವನಿಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು, ಕೆಲವು 2 ಸಲ ಡೈವರ್ಸ್ ಆಯಿತು. ಹೀಗೆ ಮದುವೆ ಆಗೋಕ್ಕೆ ಮುಂಚೆನೇ ನನಗೆ ಯಾವ ಥರ ಸ್ತ್ರೀ ಶಾಪ ಇದೆ ಅಂತ ಪತ್ತೆ ಹಚ್ಚಿಬಿಟ್ಟು ಪರಿಹಾರ ಮಾಡ್ಕೊಂಡು ಮದುವೆ ಆದರೆ ಆ ಸೊಸೆ ಮನೆ ಕಾಲಿಟ್ಟಾಗ ಯಾವುದೇ ಅಪಶಕನ ಆಗಲ್ಲ. ಅಥವಾ ಇವನೇನಾದ್ರು ಮದುವೆ ಮಾಡ್ಕೊಂಡು ಅಳಿಯ ಅಂತ ಸ್ವೀಕರಿಸಿದಾಗ ಅಳಿಯನಿಂದ ಅತ್ತೆ ಮಾವದು ತೊಂದರೆ ಆಗೋದಿಲ್ಲ. ಆದ್ದರಿಂದ ಹುಡುಗನ ಜಾತಕದಲ್ಲಿ ಯಾವ ವೆರೈಟಿ, ಯಾವ ಜಾತಿ ಸ್ತ್ರೀ ಶಾಪ ಇದೆ ನೋಡಿ. ಮದುವೆ ಆಯಿತು, 7 ತಿಂಗಳಾಯಿತು ಮದುವೆ ಆಗಿ, 8ನೇ ತಿಂಗಳಿಗೆ ಡೈವರ್ಸ್ ಆಗಿದೆ. ಮದುವೆ ಆಗಿ ಇನ್ನೊಂದು ವರ್ಷ ಆ್ಯನಿವರ್ಸರಿ, ಮೊದಲು ವಾರ ಮದುವೆ ಆ್ಯನಿವರ್ಸರಿ ಮಾಡ್ಕೋಬೇಕು, ಹೆಂಡತಿ ಅವನ ಜೊತೆ ಓಡೋಗ್ಬಿಟ್ಟಿದ್ದಾಳೆ. ನನಗೆ ಇಷ್ಟು ದಿವಸ ಇರೋಕ್ಕೆ ಇಷ್ಟ ಇಲ್ಲ, ಬಲವಂತವಾಗಿದ್ದೆ, ನಾನು ನನ್ನ ಇಷ್ಟಪಟ್ಟವನ ಜೊತೆ ಹೋಗ್ತಾ ಇದ್ದೀನಿ ಅಂತ ಚೀಟಿ ಬರೆದುಬಿಟ್ಟು ಆ ಮೀರರಿಗೆ ಅಂಟಿಸ್ಬಿಟ್ಟು ರಾತ್ರಿ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು ಗಂಡನಿಗೂ ಹೇಳ್ದೆ ಯಾರಿಗೂ ಹೇಳ್ದೇ ಹೊಟ್ಟೋಗ್ಬಿಟ್ಟಿದ್ದಾಳೆ. ಗಂಡ ಹೆಂಡತಿ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. 1 ವರ್ಷ ನೆಕ್ಸ್ಟ್ ವೀಕ್ ಮ್ಯಾರೇಜ್ ಆ್ಯನಿವರ್ಸರಿಗೆ ಎಲ್ಲರೂ ಕರೆದಿದ್ದರು, ಮ್ಯಾರೇಜ್ ಆ್ಯನಿವರ್ಸರಿಗೆ ಬಂದುಬಿಡಿ ವಾರ್ಷಿಕೋತ್ಸವಕ್ಕೆ ಅಂತೆಲ್ಲ ಹೇಳಿ. ಅವಳು ನೋಡಿದ್ರೆ 1 ವಾರ ಮುಂಚೆನೇ ಯಾವನ ಜೊತೆ ಓಡೋಗ್ಬಿಟ್ಟಿದ್ದಾಳೆ. ಅಲ್ಲಿಗೆ ಅವ್ನಿಗೆ ಯಾವ ಶಾಪ ಇದೆ? ಅವಳು ಯಾಕೆ ಅವ್ನು ಬಿಟ್ಟು ಓಡೋದ್ಲು? ಯಾಕೆ 1 ವರ್ಷ ತನಕ ಇದ್ದು ನೀನು ಇನ್ನೊಂದು ವರ್ಷಕ್ಕೆ 1 ವಾರ ಇದೆ ಅನ್ನೋ ಅಷ್ಟರೊಳಗೆ ಮನೆ ಬಿಟ್ಟು ಓಡೋದ್ಲು? ಹಾಗಾದ್ರೆ ಅವನ ಜಾತಿ ಎಂಥ ಶಾಪ ಆಯಿತು? ಯಾಕೆ ಹಂಗಾಯ್ತು ಅವ್ನ ಲೈಫಲ್ಲಿ? ಮದುವೆ ಮಾಡಬೇಕು ಅಂತೇಳಿ ಭಾಳಷ್ಟು ಜನ 5,000 2 ದಿನಕ್ಕೆ ಚೌಟ್ರಿ ತೊಗೋತಾರೆ, 5 ಲಕ್ಷ
ಒಂದು ಚೌಟ್ರಿ 2 ಲಕ್ಷ 3 ಲಕ್ಷ ಬಾಡಿಗೆ ಕೊಡ್ತಾರೆ, ಸಾವಿರಾರು ಜನಕ್ಕೆ ಊಟ ಹಾಕಿಸ್ತಾರೆ, ಏನು ಸಂಭ್ರಮ. ಮದುವೆ ಆದಮೇಲೆ 3 ತಿಂಗಳಿಗೆ ಡೈವರ್ಸ್, ಇಲ್ಲ ಅವಳು ಬಿಟ್ಬಿಡೋದು, ಇಲ್ಲ ಏನೋ ಒಂದು ಆಗೋದು. ದುಡ್ಡು ಭಾಳ ಭರ್ಜರಿಯಿಂದ ಮದುವೆ. ಫೈನಲಿ ಮದುವೆ ಹೋಗ್ತಾ ದಿನ ಕಳೆದಂತೆ ಏನೇನೋ ತೊಂದರೆ ಆಗಿ ಗಂಡ ಹೆಂಡತಿ ಬೇರೆ ಆಗ್ತಾರೆ, ಇಲ್ಲ ಡೈವರ್ಸ್ ಆಗುತ್ತೆ, ಇಲ್ಲ ಏನೋ ತೊಂದರೆ ಆಗುತ್ತೆ. ಆದರೆ ಈ ಸ್ತ್ರೀ ಶಾಪ ಅನ್ನೋದು ಹೇಳಿದ್ನಲ್ಲ, ಎಷ್ಟು 9 ವೆರೈಟಿ ಸ್ತ್ರೀ ಶಾಪಗಳು. ಅದರಲ್ಲಿ ಯಾವುದೋ ಒಂದು ವೆರೈಟಿ ಕೆಲವು ಇತ್ತು ಅಂದರೆ ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಪರಿಹಾರ ಮಾಡಿಬಿಟ್ರೆ ಭಾಳ ಒಳ್ಳೆಯದು. ಮದುವೆ ಆಗೋವಂಥ ಹುಡುಗ, ಇನ್ನೂ ಮದುವೆ ಆಗಿಲ್ಲ ಅಂತ ಹುಡುಗಿ, ಮೊದಲು ಈಗ ಮದುವೆ ಆಗಿಲ್ದವ್ರ ಹುಡುಗಿ ಗಂಡು ಮನೆಗೆ ಹೋಗಿ ಅವಳಿಂದ ಅತ್ತೆ ಸತ್ತೋದ್ಲು, ನಂಗೆ ಲಾಸ್ ಆಯಿತು ಅಂತ ಆ ಹುಡುಗಿಗೆ ಡೈವರ್ಸ್ ಕೊಡೋ ಬದಲು, ಆ ಹುಡುಗಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡೋ ಬದಲು, ಅಥವಾ ಇಂಥವ್ರು ಕಟ್ಕೊಂಡ್ಮೇಲೆ ಹಿಂಗಾಯ್ತು ಅಂತ ಇವ್ನು ಕೊರಗೋ ಬದಲು, ಚಿಂತೆ ಮಾಡೋ ಬದಲು, ಮದುವೆ ಆಗೋಕ್ಕೆ ಮುಂಚೆನೇ ಹುಡುಗಿ ಒಂದು ಮಂತ್ರತಂತ್ರವನ್ನು ಮಾಡಬೇಕು. ಆಗ ನಿಮ್ಮ ಜಾತಕದಲ್ಲಿ ಈ 9 ವೆರೈಟಿ ಸ್ತ್ರೀ ಶಾಪದಲ್ಲಿ ಯಾವುದಾದ್ರು ಒಂದು ಸ್ತ್ರೀ ಶಾಪದಿಂದ ನಿಮಗೆ ಅತ್ತೆ ಮನೇಲಿ ತೊಂದರೆ ಆಗ್ಬೋದು, ಇಲ್ಲ ಹೆಂಡತಿಯಿಂದ ತೊಂದರೆ ಆಗ್ಬೋದು. ಬಿಟ್ಟೋಗ್ಬಿಟ್ಟಿಲ್ಲಲ್ಲ, ಓಡೋಗ್ಬಿಡ್ತಾಳೆ, ಹೆಂಡತಿ ಅವಮಾನ ಮಾಡ್ತಾಳೆ, ಭಾಳಷ್ಟು ತೊಂದರೆ ಕೊಡ್ತಾರೆ. ಆದ್ದರಿಂದ ಈ ಥರ ದೋಷದಿಂದ ಬಿಡುಗಡೆ ಆಗಬೇಕು ಅಂತಂದರೆ ಶ್ರೀವಿದ್ಯಾ ತಂತ್ರಸಾರ ಅಂತ ಒಂದಿದೆ. ಶ್ರೀವಿದ್ಯಾ ತಂತ್ರ ಮತ್ತು ರುದ್ರಯಾಮಳ ತಂತ್ರಸಾರದಲ್ಲಿ ಕೆಲವು ಈ ಥರ ದೋಷಗಳಿಗೆ ಗ್ರಹ ಶಾಂತಿಗೆ ಒಂದು ಪರಿಹಾರ ಹೇಳ್ತಾರೆ. ಇದು ನಾರದ ಮಹರ್ಷಿಗಳು ಒಂದು ಕಡೆ ಹೇಳ್ತಾರೆ. ಮದುವೆ ಆಗುವಂಥ ಹುಡುಗಿರು ನಾಳೆ ಮದುವೆ ಆದೋದ್ಮೇಲೆ ಅಪ್ಪನ ಮನೆಗೂ ತೊಂದರೆ ಆಗಬಾರ್ದು, ಗಂಡ ಮನೆಗೂ ತೊಂದರೆ ಆಗಬಾರ್ದು ಅಂದರೆ ಮದುವೆ ಮುಂಚೆನೇ 9 ವಾರ ಶ್ರೀವಿದ್ಯಾ ದೇವಿನ ಆರಾಧನೆ ಮಾಡಬೇಕು. ಅದೇ ಥರ ಒಂದು ಹುಡುಗ ತಾನು ಮದುವೆ ಮಾಡ್ಕೊಳ್ಳೋ ಹುಡುಗಿಯಿಂದ ನನಗೆ ಆಗಲಿ, ನಮ್ಮ ತಂದೆ ತಾಯಿಗಾಗಲಿ, ನನ್ನ ವ್ಯವಹಾರ ಉದ್ಯೋಗಕ್ಕಾಗಲಿ, ನನ್ನ ಕುಟುಂಬ ವಂಶಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದರೆ ನನಗೊಂದು ಒಳ್ಳೆ ಹುಡುಗಿ ಸಿಗಬೇಕು ಅಂತ ಅನುರೂಪವಾದಂಥ ಹುಡುಗಿ ಸಿಗಬೇಕು ಅಂದರೆ ಗಂಡು ಹುಡುಗರು ಕೂಡ 9 ವಾರ ಶ್ರೀವಿದ್ಯಾದೇವಿನ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ ಈ ಶ್ರೀವಿದ್ಯಾ ತಂತ್ರಸಾರ ಮತ್ತು ರುದ್ರಯಾಮಣ ತಂತ್ರಸಾರದಲ್ಲಿ. ಏನದು? ಪ್ರತಿನಿತ್ಯ ದೇವಿ ಧ್ಯಾನ ಮಾಡಬೇಕು. ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ದಿವಸ ನೀವು ನಾನು ಹೇಳುವಂಥ ಮಂತ್ರತಂತ್ರದಿಂದ ದೇವಿನ ಆರಾಧನೆ ಮಾಡಬೇಕು. ಆಗ ನಿಮ್ಮ ಜಾತಿದಂಥ ಸ್ತ್ರೀ ಶಾಪ ಹೋಗುತ್ತೆ. ಸುಖ ಸೌಭಾಗ್ಯ ಸಂಪತ್ತನ್ನು ಕೊಟ್ಟು ನಿಮಗೆ ಸದಾಕಾಲ ಸಾಯೋ ತನಕ ಕೂಡ ಗಂಡ ಹೆಂಡು ಚೆನ್ನಾಗಿರ್ತೀರಿ. ಅತ್ತೆ ಮಾವದಿರು, ನೀವು ಹೋದಂಥ ಮನೆ, ಮದುವೆ ಮಾಡ್ಕೊಂಡು ಹೋದಂಥ ಗೋತ್ರ, ನೀವು ಯಾವ ಗೋತ್ರದ ಹೆಣ್ಣು ತೊಗೊಂಡೋಗಿ ಮದುವೆ ಮಾಡ್ಕೊಳ್ತೀರೋ ಅವ್ರಿಗೆಲ್ರಿಗೂ ಒಳ್ಳೆಯದಾಗುತ್ತೆ. ದಾರೆ ಕೊಟ್ಟವನು, ದಾರೆ ತೊಗೊಂಡವನು, ಕನ್ಯಾದಾನ ಮಾಡಿದವನು, ಕನ್ಯಾದಾನ ತೊಗೊಂಡವನು ಕೂಡ ಚೆನ್ನಾಗಿರ್ತಾರೆ. ಹಾಗಿದ್ರೆ ಏನು ಮಾಡಬೇಕು ಅಂತಂದರೆ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ 54 ನಿಂಬೆಹಣ್ಣು ತೊಗೋಬೇಕು. ಮದುವೆ ಆಗೋಕ್ಕೆ ಹೊರಟಿರೋ ಹುಡುಗರು 54 ನಿಂಬೆಹಣ್ಣು 54 ನಿಂಬೆಹಣ್ಣು ತಡ್ಕೊಂಡು ಒಂದು ತಟ್ಟೆಗೋ ಅಥವಾ ಬೌಲ್ಗೆ ಹಾಕ್ಕೊಂಡು ಅಭಿಮಂತ್ರಿಸ್ಬೇಕು. ಅದರಿಂದ ಶ್ರೀಂ ಓಂ, ಇಲ್ಲಿ ಓಂ ಅನ್ನೋದು ಶ್ರೀಂ ಆದಮೇಲೆ ಬರ್ತಾ ಇದೆ ಈ ಮಂತ್ರದಲ್ಲಿ. ಶ್ರೀಂ ಓಂ ನಮೋ ಭಗವತಿ. ಶ್ರೀ ಅಂದರೆ ಸುಖ ಸಂಪತ್ತನ್ನು ಕೊಡುವಂಥ ಭಗವತಿ. ಶ್ರೀಂ ಓಂ ನಮೋ ಭಗವತಿ ಸರ್ವ ಸೌಭಾಗ್ಯದಾಯಿನಿ. ಮದುವೆ ಆದಮೇಲೆ ನನ್ನ ಗಂಡನ ಮನೆಯಲ್ಲೂ ಸರ್ವ ಸೌಭಾಗ್ಯವನ್ನು ಕೊಡು, ನಾನು ಹುಟ್ಟು ಬೆಳೆದಂಥ ಮನೆಯಲ್ಲೂ ಕೂಡ ಸರ್ವ ಸೌಭಾಗ್ಯವನ್ನು ಕೊಡು ಅಂತ ಕೇಳುವಂಥದ್ದು. ಹಾಗೆ ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ, ಅವಳಿಗೂ ಒಳ್ಳೆಯದಾಗಲಿ, ಅವಳು ಹುಟ್ಟು ಬೆಳೆದ ಮನೆಗೂ ಒಳ್ಳೆಯದಾಗಲಿ, ನನ್ನ ಮನೆಗೂ ನನ್ನ ಹೆಂಡತಿಯಾಗಿ ಬರ್ತಾ ಇದ್ದಾಳೆ ಅವಳಿಗೂ ಒಳ್ಳೆಯದಾಗಲಿ ಅಂಥೇಳಿ ಸರ್ವ ಸೌಭಾಗ್ಯದಾಯಿನಿ ಶ್ರೀವಿದ್ಯೆ. ಶ್ರೀವಿದ್ಯೆ ಅನ್ನೋದು ಭಾಳ ವಿಶೇಷವಾದದ್ದು. ಜಗನ್ಮಾತೆ ಮೂಲ ಸ್ವರೂಪದಲ್ಲಿ ಬಂದಂಥದನ್ನು ದೇವಿ ಹೇಗೆ ಮೂಲ ಅವತಾರ ಆಯಿತು, ಅವಳು ಹುಟ್ಟು ಅವತಾರಗಳು ಹೇಗೆ ಅಂತ್ಯ ಆಯಿತು ಅನ್ನೋದನ್ನು ಶ್ರೀವಿದ್ಯೆ ಹೇಳುತ್ತೆ. ಮಹಾವಿಭೂತಯೇ ಸ್ವಾಹ ಅಂಥೇಳಿ ಆ ದೇವಿಯನ್ನು ಮೂಲ ರೂಪದಲ್ಲಿರತಕ್ಕಂಥ ಮಹಾದೇವಿ ಜಗನ್ಮಾತೆಯನ್ನು ಮಂತ್ರರೂಪದಲ್ಲಿ ಧ್ಯಾನ ಮಾಡಬೇಕು. ಶ್ರೀಂ ಓಂ ನಮೋ ಭಗವತಿ ಸರ್ವ ಸೌಭಾಗ್ಯದಾಯಿನಿ ಶ್ರೀವಿದ್ಯೆ ಮಹಾವಿಭೂತಯೇ ಸ್ವಾಹ. 54 ನಿಂಬೆಗಳನ್ನು ಇಟ್ಕೊಂಡು ಜಪ ಮಾಡಿ ಆಮೇಲೆ ಅದನ್ನು ಪೋಣಿಸಿ ತೊಗೊಂಡೋಗಿ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ, ಲಕ್ಷ್ಮಿ ಒಬ್ಬಳು ಬಿಟ್ಟು ದುರ್ಗಿ ಕಾಳಿ ಈ ಥರದಲ್ಲಿ ಹೋಗಿ ಆ ದೇವಿಗೆ 9 ಶುಕ್ರವಾರ 54 ನಿಂಬೆಹಣ್ಣನ್ನು ಪೋಣಿಸಿ ತೊಗೊಂಡೋಗಿ ಹಾಕ್ತಾ ಬಂದರೆ ಮದುವೆ ಆದಮೇಲೆ ನೀವು ಹೋಗುವಂಥ ಮನೆಯಲ್ಲಾಗಲಿ ನೀವು ತೊಗೊಂಬರೋ ಹೆಣ್ಣು ಯಾವ ಮನೇಲಿ ಹೆಣ್ಣು ತೊಗೊಂಬರ್ತೀರೋ ಅವ್ರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಹೀಗಾಗಿ ಡೈವರ್ಸ್ ಕಮ್ಮಿ ಆಗುತ್ತೆ,
ಗಂಡ ಹೆಂಡ್ರು ಬಿಟ್ಟು ಹೋಗೋದು ಕಮ್ಮಿ ಆಗುತ್ತೆ. ಇದು ಭಾಳ ವಿಶೇಷ. ಇವತ್ತು ಇದು ಬಯಕೆ ಇವತ್ತು ಸಮಾಜಕ್ಕೆ. ಸಿಕ್ಕಾಪಟ್ಟೆ ಡೈವರ್ಸ್ ಆಗ್ತಿದೆ. ಅವಳು ಬಂದಮೇಲೆ ಹಿಂಗಾಯಿತು, ಇವನು ಬಂದಮೇಲೆ ಹಿಂಗಾಯಿತು, ಹೀಗೆ ಹಲವಾರು ಸಮಸ್ಯೆಗಳಿಂದ ಮದುವೆ ಆಯಿತು ಅದು ಸುಖ ಇಲ್ಲ. ಅದರಿಂದ ಮದುವೆ ಮುಂಚೆನೇ ಇದು ರಿಪೇರಿ ಮಾಡ್ಕೋಬೇಕು ಸ್ತ್ರೀ ಶಾಪಕ್ಕೆ. ಅದರಿಂದ 9 ವೆರೈಟಿ ಸ್ತ್ರೀ ಶಾಪಕ್ಕೆ ಶ್ರೀವಿದ್ಯೆ ಬಹಳ ಪವರ್ಫುಲ್ ಅಂತ ನನ್ನ ಅನುಭವದ ಮಾತು. ಇದನ್ನು ಮಾಡ್ತಾ ಬಂದರೆ ಖಂಡಿತ ಮದುವೆ ಆದಮೇಲೆ ನಿಮ್ಮಿಂದ ಸೊಸೆಯಿಂದ ಹಿಂಗಾಯಿತು ಅಂತ ಯಾವುದೇ ಅಪಪ್ರಚಾರ ಬರೋದಿಲ್ಲ, ಅಥವಾ ನನ್ನ ಹೆಂಡ್ತಿಯಿಂದ ಹಿಂಗಾಯಿತು ಅಂಥೇಳಿ ಗಂಡನ ಕೂಡ ನಿಮಗೆ ತೊಂದರೆ ಕೊಡೋದಿಲ್ಲ. ಇದು ಗಂಡು ಮತ್ತು ಹೆಣ್ಣಲ್ಲಿ ಇದ್ದಂಥ ಸ್ತ್ರೀ ಶಾಪ ತೆಗಿಲಿಕ್ಕೆ ಶ್ರೀವಿದ್ಯೆ ಬಹಳ ಚಿಕ್ಕದಾದಂಥ ಲಘುವಾದ ಮಂತ್ರ ತಂತ್ರ ನಿಂಬೆಹಣ್ಣಲ್ಲಿ ಜಪ ಮಾಡಿ ಆಮೇಲೆ ಅದು ಪೋಣಿಸಿ ದೇವಿಗೆ ಹಾರ ಹಾಕಬೇಕು. ಪ್ರತಿ ಶುಕ್ರವಾರ 9 ಶುಕ್ರವಾರ. ನಿಂಬೆಹಣ್ಣು ರಾಹು, ಯಾಕೆ ರಾಹುಗೆ ಬಾಸ್ ಯಾರು? ಚಂಡಿಕಾದೇವಿ, ಶ್ರೀವಿದ್ಯೆ. ರಾಹು ದಿನ ಯಾರನ್ನು ಪೂಜೆ ಮಾಡ್ತಾರೆ? ರಾಹು ಗ್ರಹ ಚಂಡಿಕಾದೇವಿ. ಓಂ ನಮೋ ಭಗವತೆ ರಾಹುವೇ ಸಿಂಹಿಕಾ ಪುತ್ರಾಯ ಕ್ರೂರ ರೂಪಾಯ ಗ್ರಹಣಕಾರಕಾಯ ಭಯಭೀತಿಂ ನಿವಾರಣಾಯ ವಿಷಜಂತುಂ ಭಯಂ ನಿವಾರಣಾಯ ಪಾಪದೋಷಂ ನಿವಾರಣಾಯ ಪ್ರೇತದೋಷಂ ಶಮಯ ಸಕಲ ಪಾಪ ವಿದೂರಕಾಯ ಶ್ರೀಚಕ್ರಾತ್ಮಿಕಾಯ ಶ್ರೀಂ ಹ್ರೀಂ ಐಂ ಕ್ಲೀಂ ಸೋಂ ರಾಂ ರಾಹುವೇ ದುಷ್ಟಗ್ರಹದೋಷ ನಾಶ ನಿವಾರೆ ಉಚ್ಚಾಟಯ ಮಾರಯ ಹುಂ ಪಟ್ ಸ್ವಾಹ ಅಂತೇಳಿ ರಾಹು ಮಾಲ ಮಂತ್ರದಲ್ಲಿ ಬರ್ತದೆ ಇದು. ಅದರಿಂದ ದೇವಿಗೆ ಬಹಳ ಪ್ರಿಯವಾದ ಗ್ರಹ ಯಾವುದು ಅಂದರೆ ರಾಹು ಯಾರನ್ನು ಪೂಜೆ ಮಾಡ್ತಾರೆ? ಚಂಡಿಕಾದೇವಿನ. ಅದರಿಂದ ಶ್ರೀಚಕ್ರ ರೂಪದಲ್ಲಿರತಕ್ಕಂಥ ದೇವಿನ ಪೂಜೆ ಮಾಡುವಂಥ ರಾಹು, ಅದನ್ನು ರಾಹು ಗ್ರಹಕ್ಕೆ ತೊಗೊಂಡೋಗಿ ಅಮ್ಮನವ್ರಿಗೆ ಅರ್ಪಣೆ ಮಾಡ್ತು ಅಂತಂದರೆ ಒಳ್ಳೆ ಗಂಡ ಸಿಗ್ತಾನೆ, ಒಳ್ಳೆ ಮನೆಗೆ ಹೋಗ್ತೀರಾ, ಒಳ್ಳೆ ಹೆಂಡತಿ ಸಿಗ್ತಾಳೆ ಹುಡುಗನಿಗೆ. ಇದು ಮಾಡಿ ಅಂತ ಹೇಳ್ತಾ ಡೈವರ್ಸ್ ಅವಾಯ್ಡ್ ಮಾಡ್ಬೋದು, ನಾಳೆ ಮನಸ್ತಾಪಗಳನ್ನು ಅವಾಯ್ಡ್ ಮಾಡ್ಬೋದು. ನೀವು ಬದುಕಿರೋವರೆಗೂ ಗಂಡ ಹೆಂಡತಿ ಜೀವನ ಭಾಳ ಸುಖವಾಗಿರ್ತದೆ. ಈ ಒಂದು ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡಿ, ಈ ಮಂತ್ರ ತಂತ್ರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಐಕನ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆ ಸಂಚಿಕೆಯಲ್ಲಿ ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.